ತನ್ನ ತಂದೆಯ ಅಪ್ಪಣೆಯನ್ನು ಶಿರಸಾವಹಿಸಿಕೊಂಡು ವೈಶ್ರವಣನು ಅವನಿಗೆ ನಮಸ್ಕರಿಸಿ ಪೂರ್ಣಾಶೀರ್ವಾದವನ್ನು ಪಡೆದು ಪುಷ್ಪಕವನ್ನೇರಿ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದನು. ಒಂದೆರಡು ದಿನಗಳವರೆಗೆ ಅವನೇ ಅರಸನು, ಅವನೇ ಪ್ರಜೆಯು, ಅಲ್ಲದೆ ಬೇರೆ ಯಾರೂ ಇರಲಿಲ್ಲ. ವಿಶ್ವಕರ್ಮನ ರಚನಾ ಕೌಶಲದಿಂದ ನಗರವದು ವಿನೂತನವಾಗಿಯೇ ಕಂಗೊಳಿಸುತ್ತಿದ್ದಿತು. ವೈಶ್ರವಣನು ತಾನೇ ವಿಮಾನವನ್ನಡರಿ ತನ್ನ ಯಕ್ಷಕುಲದವರನ್ನೆಲ್ಲ ಲಂಕೆಯಲ್ಲಿ ಬಂದು ನೆಲೆಸುವಂತೆ ವಿಜ್ಞಾಪಿಸಿಕೊಂಡನು. ಅಂತೆಯೇ ಬಹುಮಂದಿ ಬಂದು ಅಲ್ಲಿ ನೆಲೆಸತೊಡಗಿದರು. ಮೊದಲೇ ಭದ್ರವೂ ಭವ್ಯವೂ ಸುಂದರವೂ ಆಗಿ ಕಟ್ಟಲ್ಪಟ್ಟ ಲಂಕಾಪಟ್ಟಣದಲ್ಲಿ ಧನಪತಿತ್ವವನ್ನೇ ಪಡೆದ ವೈಶ್ರವಣನು ರಾಜ್ಯ ಕಟ್ಟಿದ ಮೇಲೆ ಕೇಳುವುದೇನು? ಅದು ಸ್ವರ್ಣ ನಗರಿಯಾಗಿಯೇ ಕಂಗೊಳಿಸುವಂತಾಯಿತು. ನಾನಾ ಲೋಕ ನಿವಾಸಿಗಳಾಗಿದ್ದ ಯಕ್ಷರೆಲ್ಲರೂ ತಮ್ಮ ಯಕ್ಷರಾಜ್ಯವನ್ನು ಬಂದು ಸೇರಿದರು. ವೈಶ್ರವಣನು ಅವರೆಲ್ಲರಿಗೆ ಅಧಿಪತಿಯಾಗಿ ಲಂಕಾ ರಾಜ್ಯದ ದೊರೆಯಾಗಿ ಅಭಿಷಿಕ್ತನಾದನು. ಮೊದಲೇ ವಿಲಾಸಪ್ರಿಯರಾದ ಯಕ್ಷರು ತಮ್ಮರಸನ ಧಾರಾಳತನದಿಂದ ತಾವು ಅತ್ಯಂತ ವಿಲಾಸ ವೈಭವಗಳಿಂದ ಸುಖವನ್ನು ಅನುಭವಿಸುತ್ತಿದ್ದರು. ಎಷ್ಟೇ ವೈಭವದಲ್ಲಿದ್ದರೂ ವೈಶ್ರವಣನು ಪಿತೃಭಕ್ತಿಯುತನಾಗಿದ್ದುದರಿಂದ ನಿತ್ಯ ಪ್ರಭಾತ ಕಾಲದಲ್ಲಿ ಪುಷ್ಪಕವನ್ನಡರಿ ಹೋಗಿ ತನ್ನ ತಂದೆಯನ್ನು ಕಂಡು ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ಬರುತ್ತಿದ್ದನು. ಇದು ಅವನಿಗೆ ನಿಷ್ಠಾರೂಪದ ಒಂದು ಕರ್ತವ್ಯವೇ ಆಗಿತ್ತೆಂಬಂತೆ ಅವನು ವರ್ತಿಸುತ್ತಿದ್ದನು. ಮನೋವೇಗವುಳ್ಳ ವಿಮಾನರಾಜನೆಂಬ ಯಶಸ್ಸನ್ನು ಚೈತನ್ಯವನ್ನು ಪಡೆದಿದ್ದ ಪುಷ್ಪಕವಿದ್ದುದರಿಂದ ಅವನಿಗೆ ಅದು ಯಾವ ವಿಧದಿಂದಲೂ ಕಷ್ಟವಾಗಿ ಪರಿಣಮಿಸುತ್ತಿರಲಿಲ್ಲ. ಹಾಗೆಯೇ ತನ್ನವರೆನ್ನಿಸಿದ ಲಂಕಾ ನಿವಾಸಿಗಳಾದ ಯಕ್ಷರನ್ನೆಲ್ಲ ಸುಖ ಸಂತೋಷದಿಂದ ಇಟ್ಟು ಆಳುತ್ತಿದ್ದನು. ಧನಪತಿತ್ವವನ್ನು ಪಡೆದುದರಿಂದ ನಿತ್ಯವೂ ಇವನು ಧನವನ್ನು ಪೂಜಿಸಬೇಕಾಗಿದ್ದಿತ್ತು. ರಾಜದಂತೆ ಅವನ ಪ್ರಜೆಗಳೂ ಕೂಡ ಧನವನ್ನು, ಅದರ ಅಧಿದೇವತೆಯಾದ ಲಕ್ಷ್ಮಿಯನ್ನು ಆರಾಧಿಸುತ್ತಾ ಬರುತ್ತಿದ್ದರು. ಹಾಗೆಯೇ ಶಿವಭಕ್ತನಾದ ಅರಸನೊಂದಿಗೆ ಪರಮಶಿವನನ್ನು ಆರಾಧಿಸುತ್ತಿದ್ದರು. ಶುಭವನ್ನು, ಸಂಪತ್ತನ್ನು, ಸುಖವನ್ನು ಇವರೆಲ್ಲರೂ ಪೂಜಿಸುತ್ತಿದ್ದರು. ಅಂತೆಯೇ ಆ ಅಧಿದೇವತೆಗಳಾದ ಶಿವ, ಲಕ್ಷ್ಮಿ, ಶಂಕರರನ್ನು ಕೂಡ ಅನನ್ಯವಾದ ಭಕ್ತಿಯಿಂದ ಆರಾಧಿಸುತ್ತಿದ್ದರು. ಒಂದು ಕಾಲದಲ್ಲಿ ಅನಾಗರಿಕರಾಗಿದ್ದ ಯಕ್ಷರು ವೈಶ್ರವಣನ ನೇತೃತ್ವದಲ್ಲಿ ಆರಾಧನಾ ಮುಖದ ದಿವ್ಯ ಜ್ಯೋತಿಯನ್ನು ಗುರುತಿಸಿಕೊಂಡು ಆ ಬೆಳಕಿನಲ್ಲಿ ತಮ್ಮನ್ನು ತಾವೇ ತಿದ್ದಿಕೊಂಡು ದೇವ ಸಂಸ್ಕಾರವನ್ನು ಪಡೆಯಲೆಣಿಸಿದರು. ವೈಶ್ರವಣನು ತನ್ನವರ ದುಸ್ಥಿತಿಯನ್ನು ದೂರೀಕರಿಸುವುದಕ್ಕಾಗಿ ಅವರಿಂದ ಆವೃತನಾಗಿ ಕ್ರಮದಂತೆ ವಿದ್ಯೆ, ಸೌಂದರ್ಯ, ಮಾತುಗಾರಿಕೆ, ವಿನಯಾದಿಗಳನ್ನು ಅಭ್ಯಾಸ ಮುಖದಿಂದೇ ಹೊಂದಿಸಿಕೊಟ್ಟನು. ಯಜ್ಞ ಮಾಡುವುದರಲ್ಲಿಯೂ ದೇವತಾರಾಧನೆಯಲ್ಲಿಯೂ ನಿರತನಾಗಿ ಪರಮಶಿವನನ್ನು ಮೆಚ್ಚಿಸತೊಡಗಿದನು. ಅಂತೆಯೇ ಶಿವನ ಸಂಸಾರವೆನಿಸಿದ ಪಾರ್ವತಿ, ಗುಹ, ಗಣಪ ಮುಂತಾದ ಅವರನ್ನು ಅಡಿಗಡಿಗೆ ಅರ್ಚಿಸುತ್ತಿದ್ದನು. ಹಾಗೆಯೇ ನೃತ್ಯಲೀಲಾ ನಿರತನಾದ ಶಿವನನ್ನು ಕುಣಿದು ಆರಾಧಿಸುತ್ತಿದ್ದನು. ಒಟ್ಟಿನಲ್ಲಿ ಇವನು ತನಗೆ ಪ್ರಾಪ್ತವಾದ ಲಂಕಾರಾಜ್ಯದಲ್ಲಿ ತನ್ನ ಅನುಚರರಿಂದಲೂ ಪ್ರಜೆಗಳಿಂದಲೂ ಕೂಡಿ ಜೀವನೋತ್ಕರ್ಷತೆಯ ಮಾರ್ಗವನ್ನೇ ಅರಸುತ್ತಾ ಪಿತೃಭಕ್ತಿ ಪರಾಯಣನಾಗಿ ಆನಂದದಿಂದ ಕಾಲ ಕಳೆಯುತ್ತಿದ್ದನು. ಅಲ್ಲದೆ ವಿಮಾನದ ಮೂಲಕ ದೇವಲೋಕಕ್ಕೆ ಹೋಗಿ ಅಲ್ಲಿಯವರ ಸ್ನೇಹ ಸಂಪರ್ಕಗಳನ್ನು ಬೆಳೆಸಿಕೊಂಡು ಅಮೃತಪಾನ ಮಾಡಿ ಅಮರನೇ ಆಗಿದ್ದನು. ಅವನ ಆಪ್ತಾನುಚರರಿಗೂ ಹಲಕಲವರಿಗೆ ಈ ಭಾಗ್ಯವು ಒದಗಿದ್ದಿತು. ಮಗನ ಈ ರೀತಿಯ ಉತ್ತಮ ದೆಸೆಯನ್ನು ಕಂಡು ತಂದೆಯಾದ ವಿಶ್ರವಸುವಿಗೆ ಪರಮಾನಂದವಾಗಿತ್ತು. ಆದರೆ ಇಷ್ಟರಲ್ಲಿ ವಿಶ್ರವಸುವಿನ ಧರ್ಮಪತ್ನಿಯು ಕಾಲಧರ್ಮವನ್ನು ಇದ್ದುದರಿಂದ ಅವನಿಗೆ ಈ ಉತ್ತರ ಪ್ರದೇಶದಲ್ಲಿ ನೆಲೆಯಾಗಿರಲು ಮನಸ್ಸು ಬರಲಿಲ್ಲ. ತಪಸ್ಸಿಗೆ ಆದರೂ ಮನಸ್ವಾಸ್ಥ್ಯವಿಲ್ಲದ ಕಡೆ ಸುಸ್ಥಳವು ದೊರಕಲಾರದು. ಯಾವ ಪವಿತ್ರವಾದ ಸ್ಥಳದಲ್ಲಿ ಅನುಕೂಲೆಯಾದ ಪತ್ನಿಯೊಂದಿಗೆ ಪಿತೃಭಕ್ತಿಪರಾಯಣನಾದ ಮಗನನ್ನು ಪಡೆದು ತಪಕರ್ಮದಲ್ಲಿ ನಿರತನಾಗಿ ಆನಂದದಿಂದ ಕಾಲ ಕಳೆಯುತ್ತಿದ್ದನೋ ಆ ಸ್ಥಳವು ಭಾರ್ಯಾವಿಯೋಗದಿಂದ ಶೂನ್ಯವೇ ಆಗಿರುವಂತೆ ಅವನಿಗೆ ಅನ್ನಿಸಿತು. ಮಾನವ ಸಹಜವಾದ ಈ ವಿರಹವು ಅವನನ್ನು ಬಾಧಿಸದಿರಲಿಲ್ಲ. ಆದುದರಿಂದ ಅವನು ಅಲ್ಲಿಂದೆದ್ದು ಮಗನ ಲಂಕಾರಾಜ್ಯಕ್ಕೆ ಸ್ವಲ್ಪ ದೂರದಲ್ಲಿ ಶ್ಲೇಷ್ಮಾತ್ಮಕವೆಂಬ ಪರ್ವತ ಪ್ರದೇಶದಲ್ಲಿ ಬಂದಿಳಿದು ಆಶ್ರಮವನ್ನು ನಿರ್ಮಿಸಿಕೊಂಡಿದ್ದನು. ವೈಶ್ರವಣನು ನಿತ್ಯ ಪದ್ಧತಿಯಂತೆ ಇಲ್ಲಿಗೂ ಬಂದು ಹೋಗುತ್ತಿದ್ದನು. ಅದರಿಂದ ವಿಶ್ರವಸುವಿಗೂ ಒಂದು ರೀತಿಯ ಸಮಾಧಾನವಿತ್ತು. ವಿ ಎನ್ ಭಾಗವತ್ ಬರ್ಬಳ್ಳಿ.